ಹಲೋ ಹಲೋ ಗಾಡಿ ತೆಗಿರೋ ಅಣ್ಣ ಎಲ್ಲಿಗೆ ಹೋಗ್ಬೇಕು ಸ್ಮಶಾನಕ್ಕೆ ಆಸ್ಪತ್ರೆಗೆ ಮಗ ಅಲ್ಲೇ ವಾಟ್ ಕ್ಯಾನ್ ಐ ಡು ಫಾರ್ ಯು ಬ್ಲಡ್ ಬ್ಲಡ್ ಟೆಸ್ಟ್ ಎಲ್ಲಿ ಬರ್ತಾರೆ ಫಸ್ಟ್ ಫ್ಲೋರ್ ಬ್ಲಡ್ ಟೆಸ್ಟ್ ಬಿಡಿ ಬ್ಲಡ್ ಟೆಸ್ಟ್ ಕ್ಯೂನಲ್ಲಿ ಬನ್ನಿ ಸರ್ ಕ್ಯೂನಲ್ಲಿ ಬನ್ನಿ ಈ ಕ್ಯೂನಲ್ಲ ಬೇಗ ಬ್ಲಡ್ ಟೆಸ್ಟ್ ಮಾಡು ಬೇಗ ತೆಗಿ ಬೇಗ ಯಾವ ಡಬ್ಬ ಹಾಸ್ಪಿಟ್ಲಿಯಾ ಒಂದ್ ಬ್ಲಡ್ ರಿಪೋರ್ಟ್ ತೆಗಿಯಕ್ಕೆ ಇಷ್ಟೊತ್ತ ಕಮ್ ಆನ್ ಕ್ವಿಕ್ ಫಾಸ್ಟ್ ಫಸ್ಟ್ ಟೈಮಾ ಪಾಸಿಟಿವಾ ನೆಗೆಟಿವಾ ಪಾಸಿಟಿವ್ ವೆರಿ ಬ್ಯಾಡ್ ಪಾಸಿಟಿವ್ ಬೇಡ ಏನ್ ಮಾತಾಡ್ತಾ ಇದೀಯಾ ನಿಮ್ಗೆ ಅವಾಗ ಕೆಮ್ಮು ಬರುತ್ತಾ ಅವಾಗ ಬರುತ್ತೆ ಕೆಮ್ಮು ಬಂದಾಗ ಇಲ್ಲಿ ನೋಯುತ್ತಾ ಯೋ ಈಗ ಸದ್ಯಕ್ಕೆಲ್ಲ ಕಡೆ ನೋವ್ತಾ ಇದೆಯಾ ಸರಿ ನಿಮ್ದು ತುಂಬಾ ಫಾಸ್ಟ್ ಲೈಫಾ ಹೌದು ಫಾಸ್ಟ್ ಕನ್ಫರ್ಮ್ಡ್ ಬಿಡಿ ನೋಡಿ ನಿಮ್ಗೊಂದು ಅಡ್ವೈಸ್ ಮಾಡ್ತೀನಿ ಬೇಕಾದ್ರೆ ಕೈ ಮಿಲಾಯಿಸಿ ಒಂದೇ ತಟ್ಟೆಲಿ ಊಟ ಮಾಡಿ ಬೇಕಾದ್ರೆ ಒಂದೇ ಸೋಪು ಬಳಸಿ ಇದರಿಂದ ಯಾವುದು ಅಂಟಲ್ಲ ಹಲೋ ಎಕ್ಸ್ಕ್ಯೂಸ್ ಮೀ ಒಂದೇ ಜಾಗದಲ್ಲಿ ಕೂತು ಕೋಟ್ಯಾಂತರ ರೂಪಾಯಿ ದುಡಿತೀರಾ ಜುಜುಬಿ ₹1 ಖರ್ಚು ಮಾಡಿ ಒಂದು ಕಾಂಡಮ್ ತಗೊಳಕಾಗಲ್ವಾ ಏನ್ ಹೇಳ್ತಾ ಇದೀಯ ನೀನು ನಾನು ಡಾಕ್ಟರ್ ಆರೋಗ್ಯ ಏಡ್ಸ್ ಅವೇರ್ನೆಸ್ ಆಫೀಸರ್ ಏನೋ ಮಕ್ಕ ನೋಡ್ತಾ ಇದೀರಾ ಎತ್ತಕ್ರೋ ಇವ್ನ ನನ್ನ ಯಾಕ್ರೆ ಎತ್ಕೊಂಡು ಹೋಗ್ತೀರಾ ಯೂಸ್ ಕಾಂಡಮ್ ಔತಕ್ರೋನ್ನ ಸರ್ ವರ್ಮಾ ಅಂದ್ರೆ ನೀವೇನಾ ಇಲ್ಲಮ್ಮ ನಾನೇ ಯಾಕೆ ಒಳಗಡೆ ಡಾಕ್ಟರ್ ಕರೀತಾ ಇದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ MBBS ಹೇಳಿ ಶಾಸ್ತ್ರಿಗಳೇ ಅಯ್ಯಪ್ಪ ಅತಿಥಿ ಶಾಸ್ತ್ರಿ ಅತಿಥಿ ಶಾಸ್ತ್ರಿ ಹೇಗಿದೆ ನಮ್ ಟ್ರೀಟ್ಮೆಂಟ್ ನರ್ಗಳೇನಾದ್ರೂ ಕೆಲಸ ಮಾಡ್ತಿದ್ಯಾ ಪರವಾಗಿಲ್ಲ ಡಾಕ್ಟ್ರೆ ಮನೆವರೆಗೂ ಹೋಗ್ತಾ ಇದೀನಿ ಸುಖ ದಾಂಪತ್ಯ ನಡೆಸ್ತಿದ್ದೀರಾ ಅನ್ನಿ ನಮ್ ತಾಯಣೆಗೂ ಇಲ್ಲ ಡಾಕ್ಟ್ರೆ ವಾಸ್ಟ್ವರ್ಗೂ ಹೋಯ್ತೀನಿ ಹಂಗೆ ರಿಟರ್ನ್ ಆಗ್ಬಿಡ್ತೀನಿ ಬರ್ಬೇಕಾದ್ರೆ ಏನಾದ್ರೂ ಮನೆ ಬಾಗ್ಲ ಹಾಕ್ ಬರ್ತಿದ್ದೀರಾ ತಾನೆ ಯಾಕೆ ಅಲ್ಲ ನಿಮ್ ಹೆಸರಲ್ಲೇ ಅತಿಥಿ ಅಂತಿದ್ಯಲ್ಲ ಯಾರಾದ್ರೂ ಗೆಸ್ಟ್ ಅಪಿಯರೆನ್ಸ್ ಎಂಟ್ರಿ ಕೊಟ್ಬಿಡ್ತಾರೆ ಅಂತ ತಮಾಷೆ ಮಾಡ್ತೀನಿ ಈ ಸರಸಲ್ಲಪ್ಪ ಮನೇಲಾದ್ರೂ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ಲ ಶಾಸ್ತ್ರಿಗಳೇ ಡಾಕ್ಟ್ರೆ ಬೇಗ ನನ್ ಬ್ಲಡ್ ರಿಪೋರ್ಟ್ ನೋಡಿ ರಿಸಲ್ಟ್ ಹೇಳಿ ಡಾಕ್ಟ್ರೆ ರಿಪೋರ್ಟ್ ಕೊಡಿ ಶಾಸ್ತ್ರಿಗಳೇ ನನಗೆ ಬೇರೆ ಪೇಷಂಟ್ ಬಂದಿದ್ದಾರೆ ನೀವು ನಾಳೆ ಬನ್ನಿ ಡಾಕ್ಟ್ರೆ ನನಗೆ ಮನೇಲಿ ಕಡ್ದು ಕಟ್ಟೆ ಹಾಕೋ ಕೆಲಸ ಏನು ಇಲ್ಲ ಇಲ್ಲೇ ಇರ್ತೀನಿ ಡಾಕ್ಟ್ರೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಬೇಗ ಓದಿ ಹೇಳಿ ಡಾಕ್ಟ್ರೆ ಪ್ಲೀಸ್ ನಿಮ್ಮ ಹೆಸರು ವಿಜೇಂದ್ರ ವರ್ಮಾ ಬಾಯ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಪಕ್ಕದಲ್ಲಿ MBBS ಇದೆ ನನ್ನ ಹಾಬೀಸು ಸ್ಟಾಂಪ್ ಕಲೆಕ್ಟಿಂಗು ಪೆನ್ನು ಫ್ರೆಂಡ್ಸು ಸಿನಿಮಾ ನೋಡೋದು ಆಗಾಗ ಈ ತರ ಪೇಷಂಟ್ಸ್ ನ ಟ್ರೀಟ್ ಮಾಡೋದು ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ ನಂದು ಹೇಳಿ ಪ್ಲೀಸ್ ನೋಡಿ ಒಬ್ಬ ರೋಗಿನ ಪ್ರೀತಿಸದೇ ಇರೋ ಡಾಕ್ಟರ್ ಕೂಡ ಒಬ್ಬ ರೋಗಿನೇ ಇದನ್ನ ನಾನು MBBS ಪಿಕ್ಚರ್ ನೋಡಿ ಕಲ್ತ್ಕೊಂಡಿದ್ದೀರಾ ಮುನಿಯಾ MBBS ಅಲ್ಲ ಮುನ್ನಾಬಾಯ್ MBBS ನನ್ ರಿಪೋರ್ಟ್ ನೋಡಿ ಏನ್ ತಿಳ್ಕೊಂಡ್ರಿ ಅದ್ ಹೇಳಿ ಬೇಗ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತಿದ್ದೀರಾ ವರ್ಮ ಅವರೇ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಒಳಗೆ ಏನಿದೆ ಅಂತ ನಾನು ಹೇಳ್ತೀನಿ ಹೇಳಿ ಬಂಡ್ಲಿ AC ಜಾಸ್ತಿ ಮಾಡೋಗ ಹೋಗು ಲೇ ಹೋಗ್ಬೇಡ ಇಲ್ಲೇ ನೋಡ್ತಾ ಇದ್ದೆ ನಿನ್ನ ಹೈಟು 5.11 ನಾನೇ ಬ್ಲಡ್ ಗ್ರೂಪ್ O ಪಾಸಿಟಿವ್ ನನ್ನ ಗ್ರೂಪೇ ಹಾಗಾದ್ರೆ ನಿಮ್ಗೂ ನರಗಳ ದೌರ್ಬಲ್ಯ ಇದೆ ನಂಗೆ ಆಯ್ತು ಶಾಸ್ತ್ರಿಗಳೇ ಅಯ್ಯೋ ಡಾಕ್ಟ್ರೆ ಇಬ್ಬರು ಬ್ಲಡ್ ಗ್ರೂಪ್ ಒಂದೇ ಅಂದ್ಮೇಲೆ ರೋಗ ಬೇರೆ ಕೇಕ್ ಸಾಧ್ಯ ನೀವು ಫಿಕ್ಸ್ ಆಗ್ಬಿಡಿ ನನಗ್ ಕೊಡ್ತೀನಿ ಡೋಸ್ ನ ಇವ್ರಿಗೂ ಕೊಟ್ಬಿಡಿ ಮ್ಯಾಟರ್ ಫಿನಿಶ್ ಶಾಸ್ತ್ರಿಗಳೇ ಅವ್ರ ಕೈಯಲ್ಲಿ ಗನ್ ಇದೆ ಅದು ನಿಮ್ ಕಡೆನೇ ಇದೆ ಆ ಕಡೆ ತಿರ್ಸಿ ರಜ ರಿಸಲ್ಟ್ ಹೇಳ್ತೀಯಲ್ವೋ ಇದನ್ನ ದಯವಿಟ್ಟು ಒಳಗಿಟ್ಬಿಡಿ ಸರ್ ಅರ್ಧ ಗಂಟೆಯಿಂದ ನಮ್ಮ 20 ಜನ ಡಾಕ್ಟರ್ಸ್ ಕೂತು ರಿಸರ್ಚ್ ಮಾಡೋದು ಏನಪ್ಪಾ ಅಂದ್ರೆ ನಿಮ್ಮ ದೇಹಕ್ಕೆ ಯಾರೋ ಹೆವಿ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ ಅದ್ನಾನು ಗೊತ್ತು ಮುಂದೆ ಏನ್ ಮಾಡ್ಬೇಕು ಅದ್ ಹೇಳು ಏನ್ ಮಾಡಬಾರ್ದು ಅದನ್ನೇ ನಾನು ಹೇಳ್ತೀನಿ ಈ ರೀತಿ ಕೋಪ ಮಾಡ್ಕೊಂಬಾರ್ದು ತಲೆ ಚಚ್ಕೋಬಾರ್ದು ಹಿಂಗೆಲ್ಲ ಟೇಬಲ್ ಕುಟ್ಬಾರ್ದು ಸರಿ ಏನ್ ಮಾಡ್ಬೇಕು ಅದ್ ಹೇಳು ಸಿಂಪಲ್ ಮ್ಯಾಟ್ರು ಆಂಟಿಡೋಸೇಜ್ ಕೊಟ್ಬಿಟ್ರೆ ಮುಗ್ದೆ ಹೋಯ್ತು ಅಷ್ಟೇನಾ ಕೊಡಿ ಬೇಗ ಯಾಕೆ ಅರ್ಜೆಂಟು ಬಂಡ್ಲಿ ಇಟ್ಕೋ ಅವನ್ನ ಏಯ್ ಇವ್ರನ್ನಲ್ಲಪ್ಪ ಇಂಜೆಕ್ಟ್ ಮಾಡ್ದವನ್ನ ಕಾಂಬಿನೇಷನ್ ಏನಂತ ಗೊತ್ತಾದ್ರೆ ಆಂಟಿಡೋಸೇಜ್ ಕೊಡ್ಬೋದು ಅಯ್ಯೋ ಅವ್ನು ಹೇಳಲ್ಲ ಡಾಕ್ಟ್ರೆ ಅವ್ನು ಹೇಳ್ದೆ ಹೋದ್ರೆ ಇವ್ರು 11 ಗಂಟೆ ಒಳಗೆ ಗ್ವಾಟಕ್ ಡಾಕ್ಟ್ರೆ ಅವ್ನು 12 ಗಂಟೆ ಹೇಳ್ದ ಡಾಕ್ಟ್ರೆ ಇಲ್ಲೇ 1 ಗಂಟೆ ಕಳ್ದೋಯ್ತಲ್ಲ ನನ್ ಬದುಕ್ಸೋ ಬೇರೆ ದಾರಿನೇ ಇಲ್ವಾ ಇದೆ ಗಂಟೆಗೆ 200 ml ಬ್ಲಡ್ ನಿಮ್ ಬಾಡಿಲಿ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ ಸೊ ಗಂಟೆಗೆ ಫ್ರೆಶ್ ಬ್ಲಡ್ ಇಂಜೆಕ್ಟ್ ಮಾಡ್ತಾ ಹೋದ್ರೆ ನೋ ಪ್ರಾಬ್ಲಮ್ ನೀವು ಬದುಕೇ ಇರ್ತೀರಾ ಇಲ್ಲ ಅಂದ್ರೆ ಟಾರ್ಚರ್ ಸಿಯೋನೆ ಡಾಕ್ಟ್ರೆ ಈಗಲೂ O ಪಾಸಿಟಿವ್ ಬ್ಲಡ್ ಬೇಕಂದ್ರೆ ಎಲ್ಲಿಂದ ತರ್ಲಿ ಡಾಕ್ಟ್ರೆ ಅಯ್ಯ ನಂದು ಅದೇ ಗ್ರೂಪೇ ಕಿಚನ್ ಮಕ್ಕಳು ನನ್ನ ನೋಡ್ತಾವ್ರು ಅಯ್ಯೋ
ಶಾಸ್ತ್ರಿಗಳೇ ಪರಮಾತ್ಮ ನಿಮ್ಗೆ ನರ್ಗಳು ವೀಕ್ನೆಸ್ ಮಾತ್ರ ಅಲ್ಲ, ಬೇರೊಂದು ವೀಕ್ನೆಸ್ ಇದೆ. ಏನ್ ತಂದೆ? ಟಂಗ್ ವೀಕ್ನೆಸ್ ಅಂದ್ರೆ ಬಾಯ್ದು. ಬ್ಲಡ್ ಗ್ರೂಪ್ ನಂದು ಅಂತೆಲ್ಲ ಉಬ್ಬೋಗ್ತಿದ್ರಲ್ಲ, ಈಗ ಉರ್ದೋಗ್ತಾ ಇದ್ ನೋಡಿ. ಕಣ್ಣು ಮಂಜಾಗ್ತಿದೆ ಡಾಕ್ಟ್ರೆ, ಬ್ಲಡ್ ಬೇಕು ಕೊಡಿ ಸರ್ ಡಾಕ್ಟ್ರೆ. ಆಗುತ್ತೀರಿ ಸರ್. ಅಪ್ಪ ತಂದೆ ಶಾಸ್ತ್ರಿಗಳು ಪೈಪ್ ತುರ್ಕಿ ಗ್ಯಾಪ್ ಬರ್ದೇ ಇರೋ ತರ ಜ್ಯೂಸ್ ಕೊಡ್ತಾರು ಸರ್. ನಿಮ್ಗೆ ಇನ್ನೊಂದು ಅವ್ರು ಬ್ಲಡ್ ಬಂದವರ ಹೌದು ಸರ್. ಹಲೋ, ಅಲ್ಲೊಬ್ಬ ಇಡಿಯಟ್ ಅವನೇ, ಅವನಿಗೆ ಸ್ವಲ್ಪ ಫೋನ್ ಕೊಡಪ್ಪ. ಇಡಿಯಟ ಸರ್? ಇಲ್ಲಿ ಯಾರು ಇಡಿಯಟ್? ನಿಮ್ಮ ಹೆಸರು ವಿಜಯೇಂದ್ರ ವರ್ಮಾ ಅಂದ್ರೆ? ಏ ನಾನೇ ಹೇಳ, ಏನ್ ಮಾಡ್ಬೇಕು ಹೇಳಪ್ಪ. ಲೈ, ನೀನು ಜನಗಳ ಹತ್ರ ಲೂಟಿ ಮಾಡಿರೋ ದುಡ್ಡು ಅವರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನೆಲ್ಲ ಎತ್ಕೊಂಡು ಇನ್ 1 ಗಂಟೆಲಿ ರಾಮನಗರ್ ಕಾಲೋನಿ ಹತ್ರ ಬಂದ್ಬಿಡು. ರಾಮನಗರ ಕಾಲನಿನ 1 ಗಂಟೆ ಅಲ್ಲ? ಟೈಮ್ ಕೊಡ್ಬೇಕಂತ ನನಗೂ ಬಹಳ ಆಸೆ, ಆದ್ರೆ ಏನ್ ಮಾಡೋದು, ನಿನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ವಲ್ಲ ಸಾವಿರಾಕಿ. ಅಲ್ಲಿ ಬಂದು ಏನ್ ಮಾಡ್ಬೇಕು ಹೇಳೋ. ಬ್ರೇಕಿಂಗ್ ನ್ಯೂಸ್, ಬ್ರೇಕ್ ನ ನಂತರ. ಅವನು ಟ್ರೀಟ್ ಮಾಡೋದು ಮಕ್ಳಿಗೆ ಏನ್ ಆಡೋದೇ ಆಡ್ತೀರಾ? ಯಾಕೋ ಸಾಧಾರಣ ಮನುಷ್ಯ ಸಿಗರೇಟ್ ಸೇದಿದ್ರೆ 5 ನಿಮಿಷ ಆಯ್ಸ್ ಕಡಿಮೆ ಆಗುತ್ತೆ ಅಂತದ್ರಲ್ಲಿ ನೀನ್ ಸೇರ್ತಾ ಇದೀಯಾ 1 ಅವರ್. ನೀನು ಟೈಮ್ ಬೇರೆ ಇಲ್ಲ. ಏನ್ ಬಿತ್ತಿನ ಬಾಯಿ ಬೇಕಾಯ್ತದ? ಸರಿಯಾಗಿತ್ತು, ಆವಾಗಿಂದ ಬೊಂಬಡಿ ಬಜಾಯಿಸ್ತಾ ಇದ್ದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಹಲೋ, ಆ ನಾಯಿ ನನ್ ಮಗನ ಫೋನ್ ಕೊಡೋ. ನಾಯಿ ನನ್ ಮಗನ? ನಾಯಿ ನನ್ ಮಗ ಯಾರಣ್ಣ ಇದೆ? ತಗೊಳ್ಳೆ, ಇಡಿಯಟ್ಗಿಂತ ನಾಯಿ ನನ್ನ ಮಗನೇ ಚೆನ್ನಾಗಿದೆ, ಅದೇ ಇಟ್ಕೊಂಡ್ಬಿಡು. ಎಲ್ಲಿ ಯಾಕೋ ಬರ ಕೇಳಿದೆ. ಮನೆ ನಂಬರ್ 36, ಅಲ್ಲೊಬ್ರು ವಯಸ್ಸಾದ ಮುತ್ಕೂರಿದ್ದಾರೆ, ಅವ್ರಿಗೆ 2 ಮೂಟೆ ಹಣ, ಅವ್ರ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡು. ಯಾಕೆ ಅಂದ್ರೆ ನಿನ್ನೆ ಲ್ಯಾಂಡ್ ಮಾಫಿಯಾ ಸ್ಟಾರ್ಟ್ ಆಗಿದೆ, ಅವ್ರ ಆಸ್ತಿ ನುಂಗಿದ ಮೇಲೆ ಅದನ್ನೆಲ್ಲ ಕೊಟ್ಟು ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಮೂಟೆ ತಗೊಂಡ್ಬರ್ರಲ್ಲ. ನೀನ ಸರ್ ನಮಸ್ಕಾರ. ನೀನ್ ಯಾಕೆ ಮತ್ತೆ ಇಲ್ಲಿಗೆ ಬಂದೆ? ಇಳಿಸ್ರಲ್ಲಿ. ನನ್ನ ಹತ್ರ ಏನಿಲ್ಲಪ್ಪ. ನಿಮ್ ಹಣ ತಗೊಳ್ಳಿ ಸ್ವಾಮಿ. ಅಯ್ಯೋ ನಿಮ್ ಪತ್ರ ಇಟ್ಕೊಳ್ಳಿ, ನಿಮ್ ಮನೆ ಪತ್ರ. ಅಯ್ಯೋ, ಎಲ್ಲ ನನ್ನ ಪತ್ರಗಳೇ. 100 ವರ್ಷ ಬಾಳಪ್ಪ. 100 ವರ್ಷ ಆಶೀರ್ವಾದ ಮಾಡ್ತಾ ಇದ್ರಲ್ಲ ಯಜಮಾನ್ರೆ. ಆ ನಾಯಿ ನನ್ ಮಗ ಇನ್ ಬದುಕಿರೋದು 9 ಗಂಟೆ ಮಾತ್ರ. ಇಲ್ಲ ಸರ್, ನಿಮ್ದೆ ಫೋನ್. ಅಲ್ಲ ದೇವ್ರೆ, ಚನ್ನಪಟ್ಟಣದ ಕಡೆ ತಿರ್ಗಿಸ್ಬಿಡಣ. ಓ ವಸಂತ ನಗರನಾ ಸರ್? ವಸಂತ ನಗರ ಅಂತ ಬನ್ನಿ ಸರ್, ನಮ್ ಸೆಟಪ್ ಮನೆ ಎಲ್ಲರದು. ದೇವ್ರ ಮಂಡ್ಯ ಕಡೆ ತಿರ್ಗಿಸ್ಬಿಡಣ. ಹಾಗೆ ರಂಗನ್ ತಿಟ್ಕು ಹೋಗ್ಬೋದಾ ಕೇಳಿ, ನಾನ್ ನೋಡೇ ಇಲ್ಲ. ಫೋನ್ ಕೊಡ. ಈಗ ನನ್ನ ನರ್ಲಾಡ್ಸೋ ಬದಲು ಒಂದೇ ಸಲ ಸಾಯಿಸ್ಬಿಡ. ಲೇಟ್ ಆಗಿ ಬಂದ್ರು ಒಳ್ಳೆ ಐಡಿಯಾ ಬಂತಲ್ಲ, ಅದಕ್ಕೆ ಫಿಕ್ಸ್ ಆಗ್ಬಿಡಿ. ಲೇ ಕೊಣತ್ತು, 1-2 ಮೂಟೆ ಹಾಗೆ ಅಬಲಾಶ್ರಮಕ್ಕೂ ಅನ್ಲೋಡ್ ಮಾಡ್ಬಿಡು. ಸ್ವಾಮಿಗಳೇ, ಎಲ್ಲಪ್ಪ ಸ್ವಾಮಿ, ಸ್ವಾಮಿಗಳೇ, ನಾನ್ ನಿಮ್ಗೆ ಈ ಆಶ್ರಮಕ್ಕೆ ತುಂಬಾ ದ್ರೋಹ ಮಾಡ್ಬಿಟ್ಟಿದ್ದೀನಿ ಸ್ವಾಮಿ. ಮಕ್ಕಳಿಗೆ ತುಂಬಾ ನೋವು. ಸಾರ್ ಬೀಳ ಹೇಳಿಸ್ರಲ್ಲೇ, ಊಟ ಹೇಳಿಸ್ರ. ಅಯ್ಯೋ ಡಾಕ್ಟ್ರೆ, ರಕ್ತ ಡಾಕ್ಟ್ರೆ. ಮೂಗಿಂದ ಬರ್ತಿದ್ಯಾ? ವೆರಿ ಗುಡ್, ವೆರಿ ಗುಡ್. ಈಗ ಮೊದ್ಲು ಇಲ್ಲಿಂದ ಮಾತ್ರ ಎಳೆಯುತ್ತೆ, ಆಮೇಲೆ ನವರಂಧ್ರಗಳಿಂದ ಎಲ್ಲ ಎಳೆಯುತ್ತೆ. ಬಂದಿದ್ಯಾ ಡಾಕ್ಟ್ರೆ? ನಮ್ಮನೆ ಇಲ್ಲೇ ಹತ್ರ, ಹೋಗಿ ತಂದ್ಬಿಡ್ಲಾ? ಖಂಡಿತ ಬರ್ತೀರಾ? ನಮ್ಮ ಅಕ್ಕ ನಾಳೆಗೂ ಬರ್ತೀನಿ ಡಾಕ್ಟ್ರೆ. ಈ ತರ ಲೂಸ್ ಟೆಕ್ನಿಕ್ ಎಲ್ಲ ಯೂಸ್ ಮಾಡಬೇಡಿ. ಮೊದ್ಲು ಫುಲ್ ಆಗಿ ಬ್ಲಡ್ ಇಳಿಲಿ. ಬಾಟ್ಲಿ ಅಲ್ಲ, ನಿಮ್ ಬಾಡಿಯಿಂದ. ನೀವೊಂದ್ ಮರ್ತಿದ್ದೀರಾ? ಇದಾ? ಈ ಟೆನ್ಷನ್ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಸತ್ತೆ ಸತ್ತ, ಗ್ಯಾರಂಟಿ ಸತ್ತ ಸತ್ತ ನೀ ರೈಟ್ ಟೈಮ್. ನನ್ನ ಹೆಂಡತಿ ಫೇವ್ರೇಟ್ ಸಾಂಗ್ ಸರ್. ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ. ಶಾಸ್ತ್ರಿಗಳೇ, ಪೈಪು ತಲೆ ಸುತ್ತಾ ಇದೆ ಡಾಕ್ಟ್ರೆ. ನನಗೂ ನೀನ್ ತಗೋದ್ ಬಿಡಿ. ಯಾವಾಗ ಪ್ರಾಣ ಹೋದ್ಮೆ. ಡಾಕ್ಟ್ರೆ, ನಂಗೆ ಇದು ಕುಡಿಯಕ್ಕಾಗದೆ ಸಾಯ್ತಾ ಇದೀನಿ ಡಾಕ್ಟ್ರೆ. ತಿಂಡಿ ತಿಂದು ಸಾಯೋದ್ಕಿಂತ ಕುಡಿದು ಸಾಯೋದ್ ಬೆಟರ್ ಅಲ್ವಾ? ಹಾಗಾದ್ರೆ ಹೋಗೋದ್ ಗ್ಯಾರಂಟಿನಾ? ಏನ್ ನಿಮ್ಮಿಬ್ರು ಮಧ್ಯದಲ್ಲಿ ಆ ರೇಂಜ್ ಗ್ಯಾಪ್ ಇರಲ್ಲ, 2 ನಿಮಿಷ ಅಷ್ಟೇ.
ಹಲೋ ಹಾಗೆ ಪೊಲೀಸ್ ಅಕಾಡೆಮಿಗೆ ಬಂದ್ಬಿಡು. ಪೊಲೀಸಾ? ಪೊಲೀಸರು ಅಂದ್ರೆ ಮೊದ್ಲಿಂದ ನಿಂಗೆ ಗೌರವ ಜಾಸ್ತಿ ಅಲ್ವಾ? ಅವ್ರಿಗೊಂದು 4 ಮೂಟೆ ಕೊಟ್ಬಿಟ್ ಬಾ. ಪೊಲೀಸ್ ಅಕಾಡೆಮಿ ಅಂತೆ, ಹೋಗ್ರ. ಅದ್ರಿಂದನೇ ನಮ್ಮ ಮತ್ತೆ ಮನೆ ಇರೋದು. ನಾ ಅಲ್ಲೇ ಇಳ್ಕೊಂಡ್ಬಿಡ್ಲಾ? ಮೂಟೆ ತಗೊಂಡ್ಬಿಟ್ರೆ ಹಲೋ ಹಲೋ, ಯಾವ ಕಡೆ? ಅಲ್ಲ ಇನ್ನೂ ದಾರಿ ಇದೆ. ಈ ಚಮಕಲ್ಲ ನಮ್ಮ ಹತ್ರ ಬೇಡ, ಬರೀ ಶಾಸ್ತ್ರಗಳೇ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಇಳ್ಸಲೇ ಇಳ್ಸೋ ಸರ್. ಇದೆಲ್ಲ ಪೊಲೀಸ್ ಫಂಡಿಗೆ ಒಪ್ಪಿಸ್ಕೊಳ್ಳಿ ಸರ್. ಏನಿದು? ಹಣ ಸರ್, ದುಡ್ಡು. ನೀವ್ ಕೊಡ್ತಾ ಇದ್ದೀರಾ?